ಎಗೆ ನಗು ಇಲ್ಲ, ಎಗೆ ಅಳು ಇಲ್ಲ. ಅಳು ಮತ್ತು ನಗುವನ್ನು ಸೇರಿಸೋದೇ ಭಾವ. ಈ ಭಾವವನ್ನೇ ಪೂರ್ತಿ ಕಳ್ಕೊಳ್ಳೋಂಥ ಸ್ಥಿತಿಲಿರುವಾಗ ಇಂಥ ಕಾರ್ಯಕ್ರಮಗಳು ನನಗೆ ಹೆಚ್ಚು ಅರ್ಥಪೂರ್ಣ ಅನಿಸುತ್ತೆ. ಎಲ್ಲರಿಗೂ ನಮಸ್ಕಾರ. ಈ ಭಾಷಣ ಮಾಡೋದು ಅಂದರೆ ನನಗೆ ಭಾಷಣ ಅಂದರೆ ಕನಸಲ್ಲಿ ಇದೊಂದು ಭಯೋತ್ಪಾದನೆ ಅಂತ. ನನಗೆ ಹೇಗೆ ಭಾಷಣ ಅಂತ ಎಲ್ಲಪ್ಪ ಮಾತಾಡೋದು ಅಷ್ಟೊತ್ತು ಅಂತ. ನೆನ್ನೆ ಅದರ ಲಕ್ಷ್ಮಣ ಅಂತಂತೇಳಿ ಲಕ್ಷ್ಮಣರಾವ್ ನನ್ನ ಸ್ನೇಹಿತ, ಅವನು ನನಗೆ ನೀನು 3 ನಿಮಿಷ ಮಾತಾಡಬೇಕು ಅಂತ ಹೇಳಿ ನನ್ನಲ್ಲಿ ಭಯೋತ್ಪಾದನೆಯಿಂದ ಹರ್ಷೋತ್ಪಾದನೆ ಮಾಡಿದ. ಅವ್ರ ಮಗನ ಹೆಸರು ಹರ್ಷೋತ್ಪಾದನೆ ಮಾಡಿದ ಈ ಲಕ್ಷ್ಮಣರಾಯರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವತ್ತು 2 ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲ, ತುಂಬ ಸಂಭ್ರಮದಿಂದ ಸೇರಿದ್ದೀರಿ. ಅಯ್ಯ 2 ನಿಮಿಷ ಆಯಿತು, ನಿಲ್ಲಬೇಕೇನೆಯ? ಎದ್ದೋಗೋ 2 ನಿಮಿಷ. ಯಾರೋ ಆ್ಯಕ್ಟ್ರ್ ಹೀಗೆ ತೋರಿಸ್ತಾ ಇರ್ತಾನಲ್ಲ, ಅದೇನೋ ಗುಟ್ಕಾನೋ ಏನೋ ಹಾಕ್ಕೊಳ್ಳೋದಕ್ಕೆ ಆ ಥರ ತೋರಿಸ್ತಾ ಇದ್ದಾನೆ ಈಗ ನನಗೆ ಲಕ್ಷ್ಮಣ. 2 ನಿಮಿಷದಲ್ಲಿ ಯಾರೂ ಏನು ಮಾತಾಡೋಕ್ಕಾಗಲ್ಲ. ನೀನು ಕವಿ ಅಷ್ಟೇ ನೋಡು. ಅಲ್ಲಿ ಮ್ಯಾಜಿಸ್ಟ್ರೇಟ್ ಸಾಹೇಬ್ರು, ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ರು ತಿಮ್ಮಯ್ಯನವರು ಇದ್ದಾರೆ, ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ರು. ಅವ್ರು ಹೇಳಿದ್ರೆ ಕೇಳ್ತೀನಿ ಹೊರತು ನೀನು ಹೇಳಿದ್ರೆ ನಾನು ಕೇಳೋದಲ್ಲ. ಅವ್ರು ಹೇಳಿದ್ದನ್ನು ಎಲ್ಲರೂ ಕೇಳಬೇಕು. ನಾನಿಲ್ಲಿ ಗುರುತಿರೋಂಥ ಎಲ್ಲರ ಹೆಸರನ್ನು ಹೇಳಿದ್ರೆ ಮತ್ತು ನಾನು ಗೌರವವಿರೋಂಥ ಎಲ್ಲರ ಹೆಸರನ್ನು ಹೇಳಿದ್ರೆ ಅದು ಸುಮಾರು 10 ನಿಮಿಷ ತಗೊಳ್ಳುತ್ತೆ. ಹಾಗಾಗಿ ಯಾರ ಹೆಸರನ್ನೂ ನಾನು ಹೇಳೋದಿಲ್ಲ. ಈ ಸಂಭ್ರಮ ಕಂಡು ಒಂದು ಮಾತು ಹೇಳ್ತಾನೆ ಲಕ್ಷ್ಮಣ. ಏನು ಮಾತಾಡಬೇಕು ಅಂದರೆ, ಈ ಸುಗಮ ಸಂಗೀತ ಸ್ವಲ್ಪ ತನ್ನ ಉಚ್ಛ್ರಾಯ ಸ್ಥಿತಿಯನ್ನು ಕಳ್ಕೊಳ್ತಾ ಇದೆ. ಈ ಸಮಯದಲ್ಲಿ ಇಂಥ ಸಂಭ್ರಮವನ್ನು ಇದು ಮಾಡ್ತಾ ಇದ್ದಾರಂತ. ಅದನ್ನು ನಾವೊಂದು ಒಂದೇ ಸಣ್ಣ ದೃಷ್ಟಾಂತ. ಆಗೆಲ್ಲ ಡನ್ಲಪ್ಗರಲ್ಲಿ ಈ ಥರದ ನಾಟಕಗಳು, ಬಂಡವಾಳದ ಬಡ ಈ ಥರ ನಾಟಕಗಳು ಬರ್ತಾ ಇದ್ದಾಗ ಲಂಕೇಶ್ರವರು ಆ ಹೆಸರು ನೋಡಿ, ಟಿ ಪ್ರಸನ್ನನ ಗೃಹಸ್ಥಾಶ್ರಮ ಅಂತ ಬರೀತಾರೆ. ಮೊದಲನೇ ನಾಟಕ ಅವ್ರದ್ದು ಟಿ ಪ್ರಸನ್ನ. ಒಬ್ಬ ಪ್ರಸನ್ನನಿಗೆ ಒಂದು ಇನಿಷಿಯಲ್ಲಿಟ್ಟು ಒಂದು ನಾಟಕ ಬರೆದಿದ್ದು ಅದೇ ಫಸ್ಟ್. ಅಂದರೆ ಹೊಸದೊಂದು ಇದ್ರ ಕಡೆಗೆ ನಾವು ಬರಬೇಕಾಗತ್ತೆ. ಅವತ್ತು ನೀವೊಂದು ಬಾಗಿಲನ್ನು ಜೋರಾಗಿ ತೆಗಿಬೇಕಾಗತ್ತೆ ಹೊಸದ್ರ ಕಡೆಗೆ. ಆ ಥರದ್ದಿರುತ್ತೆ. ನಿನ್ನೆ ನಾನು ಈ ಯೂಟ್ಯೂಬಲ್ಲಿ ಸ್ವಲ್ಪ ಕೆಲಸ ಮಾಡ್ತಾಯಿರ್ತೀನಿ. ಒಬ್ಬ ಗಾಯಕರು ನನಗೆ ಸಿಕ್ಕಿದ್ರು, ಹಾಡು ಹೇಳೋರು. ಅವ್ರಿಗೆ ಅವರು ಸ್ವಲ್ಪ ವರಮಾನ ಕಡಿಮೆ ಇತ್ತು, ಅವ್ರು ಯಾವುದೋ ಕೆಲಸದಲ್ಲಿದ್ದು ಇದಾಗಿದ್ದರು. ನೀವು ನಿಮ್ಮ ಹಾಡುಗಳೆಲ್ಲ ಯೂಟ್ಯೂಬ್ಗೆ ಹಾಕಿ, ಯೂಟ್ಯೂಬಲ್ಲಿ ನಿಮಗೆ ಇದು ಬರುತ್ತೆ ಅಂತ. ಇಲ್ಲ, ಹಾಕ್ತಾಯಿದ್ದೀನಿ ಸರ್. ಆದರೆ ಏನಾಗಿದೆ ಅಂದರೆ, ಈ AI ಅನ್ನೋದೊಂದು ಬಂದಿದೆಯಲ್ಲ, AI ಬಂದೋದ್ರಿಂದ ನೀವು ಆ AI ಕೇಳಿಕೊಂಡ್ರೆ ಇಂಥ ಹಾಡು ಇಂಥ ಗಾಯಕರ ಧ್ವನಿಯಲ್ಲಿ ಚೆನ್ನಾಗಿ ಇದು ಮಾಡಿಕೊಡು ಅಂದರೆ 1 ನಿಮಿಷದಲ್ಲಿ ಮಾಡಿಬಿಡುತ್ತೆ ಅದು. ಇನ್ನು ನನ್ನಂಥವನ ಹಾಡುಗಳನ್ನು ಯಾರು ಕೇಳೋಕ್ಕೆ ಬರ್ತಾರೆ? ಮನುಷ್ಯನ ಕಾಂಟ್ರಿಬ್ಯೂಷನ್ ಟು ಕನ್ನಡ ಸಂಸ್ಕೃತಿ ಇದೆಲ್ಲ ಕಡಿಮೆ ಆಗ್ತಾಯಿದೆ. ರಾಮಕೃಷ್ಣ ಹೆಗಡೆಯವರು ನನಗೆ ಒಂದು ಕಾಲದಲ್ಲಿ ಹೇಳ್ತಾಯಿದ್ರು, ಒಂದು ಸಾಹಿತ್ಯ, ಸಂಸ್ಕೃತಿ ಮತ್ತು ಮನುಷ್ಯತ್ವ, ಮನುಷ್ಯನ ಮೂಲಕ ಅದು ಬರುವಂಥ ಮನುಷ್ಯತ್ವ, ಇವೆಲ್ಲವೂ ಇದ್ದರೆ ಆ ಸಮಾಜ ಸುಖಿಯಾಗಿರುತ್ತೆ ಮತ್ತು ನೆಮ್ಮದಿಯಿಂದ ಇರುತ್ತೆ ಮತ್ತು ಅದರ ಆರೋಗ್ಯ ಹೇಳುತ್ತೆ ಅಂತ. ಆ ಥರದ್ದನ್ನೆಲ್ಲ ಇವಾಗ ಮನುಷ್ಯರ ಕಾಂಟ್ರಿಬ್ಯೂಷನ್ನೇ ಕಡಿಮೆ ಆಗಿ AI ಕಡೆಗೆ ಹೋಗ್ತಾ ಇದ್ದೀವಿ. ನಿಮ್ಮ ಮಕ್ಕಳು 7×42 ಅಂತ ಹೇಳೋಕ್ಕೆ ಕ್ಯಾಲ್ಕುಲೇಟರ್ ಹಿಡ್ಕೊಂಡು ನೋಡ್ತಾಯಿದ್ರು. ಈಗ ಸುಮ್ಮನೆ 7×6 ಅವ್ರ ಮನಸ್ಸಲ್ಲಿ ಅಂದ್ಕೊಂಡ್ರೆ 42 ಅಂತ ಬರುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು, ನಿಮ್ಮ ಹೃದಯದ ಕಾಂಟ್ರಿಬ್ಯೂಷನ್ ಈ ಜಗತ್ತಿನಲ್ಲಿ ಕಡಿಮೆ ಆಗ್ತಾಯಿದೆ. ಈ AI ಜೊತೆಗೆ ಹೇಗೆ ಸ್ಪರ್ಧಿಸ್ತೀರಿ? ನಾನು ಇವ್ರ ಕಲಾದೇಗದ ಶ್ರೀನಿವಾಸ್ ಅವರು ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಅಂದರೆ, ಅಪರ್ಣಾ ಅವರು ಹೋದ್ಮೇಲೆ ನಾನು ಕನ್ನಡಿಗರು ಕಡಿಮೆ ಆಗಿದ್ದಾರಲ್ಲಪ್ಪ ಈ ಥರ ನಿರೂಪಣೆ ಮಾಡೋರು ಅಂತ. ಅವ್ರು ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಅಂದರೆ, ನೀವು ನಿರೂಪಣೆ ಮಾಡಿದಾಗೆಲ್ಲ ಇದನ್ನು ಹೇಳಬೇಕು, ನಮ್ಮ ಮಾನವೀಯ ಇದನ್ನು ಜಾಸ್ತಿ ಕೊಡಬೇಕು. ಈ AI ನೀವು ಅಡಿಯಾಳಾಗಬೇಡಿ. ನಿಮ್ಮ ಮಕ್ಕಳಿಗೆ ಕ್ಯಾಲ್ಕುಲೇಟರ್ಗಿಂತ ಭಾವನೆಗಳು ಮತ್ತು ಭಾವಸಂಗೀತ, ಭಾವಗೀತೆಗಳು ಇದನ್ನು ಹೆಚ್ಚಿಗೆ ಮಾಡಿಕೊಡ್ಬೇಕು. ಇಲ್ಲದೇ ಇದ್ದರೆ ಎಲ್ಲ ಮೆಕ್ಯಾನಿಕಲ್ ಆಗ್ತಾರೆ. ಎಲ್ಲರೂ ಕೆಲಸಗಳು ಕಳ್ಕೊಳ್ಳೋ ಸ್ಥಿತಿಗೆ ಬಂದಿದ್ದಾರೆ. ಅನ್ನವನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ. ಬರೀ ಭಾವನೆಗಳು, ಅನ್ನ ಎಲ್ಲವನ್ನ ಕಳ್ಕೊಳ್ಳೋ ಸ್ಥಿತಿಯಲ್ಲಿ ನಾವಿವತ್ತು ಬದುಕಬೇಕಾದ್ರೆ, ನಮಗಿರಬೇಕಾದ ಈ ಸಾಹಿತ್ಯ ಮತ್ತು ಇಂಥ ಸಂಸ್ಕೃತಿ ಮತ್ತು ಈ ಹಾಡುಗಳು ಇವೆಲ್ಲನೂ. ನಮ್ಮ ಕಾತಾ ಚಿಕ್ಕಣ್ಣವ್ರಲ್ಲಿ ಬಂದಿದ್ದಾರೆ. ಅನಾದಿ ಕಾಲದಿಂದ ಅವ್ರ ಸಂಸ್ಕೃತಿ ಇಲಾಖೆ ಇದ್ದರಿಂದ ನೋಡಿದವರು. ಅವರು ಆವತ್ತು ಹೇಗಿದ್ದಾರೋ ಇವತ್ತು ಆಗಿದ್ದಾರೆ. 50 ವರ್ಷದಿಂದ ಹೇಗಿದ್ದಾರೋ ಅದೇ ಥರ ಇದ್ದಾರೆ. ಸರ್, ನಿಮ್ಗೆ 50 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಏನೋ ಅಂದ್ಕೋಬೇಡಿ, ನೀವು ನೋಡಿದ್ರೆ 30 ವರ್ಷದವ್ರ ಥರ ಇದ್ದೀರಿ. ಹಾಗಾಗಿ ಅಂಥ ಒಂದು ನಗು ಇರುತ್ತಲ್ರಿ, ನಗು ಹೃದಯದಿಂದ ಬರುತ್ತೆ. AI ನಗು ಇಲ್ಲ, AI ಅಳು ಇಲ್ಲ. ಅಳು ಮತ್ತು ನಗುವನ್ನು ಸೇರಿಸೋದೇ ಭಾವ.
ಈ ಭಾವವನ್ನೇ ಪೂರ್ತಿ ಕಳ್ಕೊಳ್ಳೋಂಥ ಸ್ಥಿತಿಲಿರುವಾಗ ಇಂಥ ಕಾರ್ಯಕ್ರಮಗಳು ನನಗೆ ಹೆಚ್ಚು ಅರ್ಥಪೂರ್ಣ ಅನಿಸುತ್ತೆ. ಇವತ್ತು ನಾವು ಎಗೆ ಸ್ಪರ್ಧೆ ಮಾಡಿ ಅದಕ್ಕಿಂತ ಚೆನ್ನಾಗಿ ನೀವು ಅದು 58 ನನಗೆ ಇದಕ್ಕೆ 10 ವೈಲಿನ್ ಸೇರಿಸುತ್ತಾರೆ, 10 ವೈಲಿನ್ ಸೇರಿಸ್ಬಿಡ್ತೇವೆ ಒಂದು ಹಾಡಿಗೆ, ಒಂದೇ ನಿಮಿಷ ಅದು ತೊಗೊಳ್ಳೋದು. ಇಂಥವರ ಇದರಲ್ಲಿ ಬರಬೇಕು ಅಂದರೆ ಬಂದುಬಿಡ್ತೀನಿ. ನೀವೆಲ್ಲ ನೋಡಿದ್ರಿ, ಚನ್ನವೀರ್ ಕಣಿವೆ ಮಾತಾಡೋದು, ಇನ್ನೊಬ್ಬರು ಮಾತಾಡೋದು, ಎಲ್ಲ ಎಲ್ಲಿ ಸುಮ್ಮನೆ ಬರ್ತಾಯಿದೆ, ನಾನು ಶಿವರಾಮ ಕಾರಂತ ಅಂತ ಮಾತಾಡೋದು ಎಲ್ಲ ಸೃಷ್ಟಿಗಳಾಗಿದೆ. ಸದ್ಯ ದೇವರ ದಯೆಯಿಂದ ಅಥವಾ ಸೃಷ್ಟಿಯ ದಯೆಯಿಂದ ಜಡ್ಜ್ಮೆಂಟ್ಗಳು ಎಗಳಾಗಿಲ್ಲ. ಹಾಗಾಗಿ ಅದಕ್ಕಾಗಿ ಎಲ್ಲರೂ ನಿಮಗೆ ನ್ಯಾಯ, ಕಾನೂನು ಮತ್ತು ಇದು ಜಡ್ಜ್ಮೆಂಟ್ಗಳಾಗಿಲ್ಲ. ಈ ಹಾಡೋ ಸಂತೋಷ ಇದೆಯಲ್ಲ, ಅದು ಆಗಿಲ್ಲ. ಹಾಡೋ ಸಂತೋಷ ಇಂದ ಈಚೆ ಬರಬೇಕು, ಅದರ ಹತ್ರ ಹೋಗಬಾರ್ದು. ನಿಮ್ಮ ಸಂಭ್ರಮ ಆಗಬಾರ್ದು, ಅದಕ್ಕಿಂತ ಇದಾಗಬಾರ್ದು. ನಿಮ್ಮ ಮಕ್ಕಳಿಗೆ ಮನುಷ್ಯತ್ವ, ಹಾಡು, ಕಾವ್ಯ ಇದನ್ನು ಸತತವಾಗಿ ಕಲಿಸದೇ ಇದ್ದರೆ ಎದುರಿಗೆ ಸೋತು ಬಿಡ್ತೀರಾ ಅಂತ ಹೇಳಿ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಬೇಕು ಅಂತ ಇದ್ರ ಬಗ್ಗೆ ನಾನು 10 ನಿಮಿಷ ಮಾತಾಡ್ಕೊಂಡಿದ್ದೆ. ಇವನು ಆಗಲಿಂದ ಎರಡು ನಿಮಿಷ ಅಂತ ತೋರಿಸ್ತಾ ಇದ್ದಾನೆ ಲಕ್ಷ್ಮಣ. 2 ನಿಮಿಷ ಅಂತ ತೋರಿಸ್ತಾ ಇದ್ದಾನೆ. ನಾನು ಕಾಲವನ್ನು ಮೀರಿದೆ, ಜಾಸ್ತಿ ಮಾತಾಡಿದೆ ಅಂತ ಅನಿಸುತ್ತೆ. ಏನು ಭಯ ಪಟ್ಕೋಬೇಡ, ಇನ್ನೂ 10 ನಿಮಿಷ ಮಾತಾಡ್ತೀನಿ. ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದ ಎಲ್ಲರ ನಗುಮುಖಗಳನ್ನು ನೋಡಿ, ಅನೇಕರನ್ನು ಇಲ್ಲಿ ನೋಡಿ ನನಗೆ ಭಾಳ ಸಂತೋಷ ಆಯಿತು. ನಮ್ಮ ಶಮಂತಕ ಅವರು, ನಮ್ಮ HR ಲೀಲಾವತಿಯವರು, ಅವರಂತೂ ನನಗೆ ತುಂಬ ಅತ್ಯಂತ ಪ್ರೀತಿಯ ಇವರು. ಮನು ಬಳಿಗಾರ್, ಈ ಲಕ್ಷ್ಮಣ ಇದರಲ್ಲಿ ಕಾಣಿಸ್ತಾ ಇರ್ತಾನೆ. ನಮ್ಮ ಇದರಲ್ಲಿ ವಿದ್ಯುತ್ ಸಂಚಾರ ನಮ್ಮ ಹಾಸ್ಟೆಲಲ್ಲಿ. ಯಾಕೆ ಅಂದರೆ ಹಾಸ್ಟೆಲ್ ಹುಡುಗರೆಲ್ಲ ಓರಲ್, ನಾವೆಲ್ಲ ಬಾಯಲ್ಲಿ ಮಾತಾಡ್ಕೊಂಡೇ ಇರ್ತಾಯಿದ್ವಿ. ಒಂದು ದಿವಸ ಪ್ರಜಾವಾಣಿಯಲ್ಲಿ ಇದ್ದಕ್ಕಿದ್ದಾಗೆ ಕವನ ಬಂದುಬಿಡ್ತು. ನೋಡಿದ್ರೆ ನಮ್ಮ BR ಲಕ್ಷ್ಮಣರು ನಮ್ಮ ಹಾಸ್ಟೆಲ್ ನಮ್ಮ ಪಕ್ಕದ ರೂಮ್ನಲ್ಲಿ ನಮಗೆಲ್ಲ ಒಟ್ಟಿಗೇ ಸಂಭ್ರಮ, ಹೊಟ್ಟೆ ಕಿಚ್ಚು ಒಟ್ಟಿಗೆ ಆಗಿ ಅವನ ರೂಮ್ಗೆ ಎಲ್ಲರೂ ನಗ್ಗಿ ಸಂತೋಷವನ್ನು ಸಂಭ್ರಮವನ್ನು ಎಲ್ಲ ವ್ಯಕ್ತಪಡಿಸಿ ಎಲ್ಲನೂ ಕೇಳಿದ್ವಿ. ಆ ಥರದ ಮೊಟ್ಟ ಮೊದಲ ನನ್ನ ಒಬ್ಬ ಸೆಲೆಬ್ರಿಟಿ ನಾನು ನೋಡಿದ್ದು ನಿನ್ನೆ ಕಣೆಯ ಲಕ್ಷ್ಮಣರಾಯ. ಆಮೇಲೆ ಅವನೇ ನನ್ನ ಗುರುಗಳಾದ ಲಂಕೇಶ್ರವ್ರು ಗುರುತು ಮಾಡಿಸ್ಕೊಟ್ಟಿದ್ದು. ಆಮೇಲೆ ಒಂದೊಂದಾಗಿ ನಾನು ಅಕಸ್ಮಾತ್ ಮೆಟ್ಲು ಹತ್ತಿದ್ದಕ್ಕೂ ಮತ್ತು ಆಮೇಲೆ ಬೀಳಿಸಿದ್ದಕ್ಕೂ ಎರಡಕ್ಕೂ ಅವನೇ ಕಾರಣ, ನಮ್ಮ ಲಕ್ಷ್ಮಣರಾಯ ಅಂತ ನಾನು ಹೇಳ್ತಾ, ಅಗಾಧವಾದ ಅವನು ಪ್ರೇಮ ಕವಿ ಅಂತ ಹೇಳಿದರು. ಪ್ರೇಮಿಗಳ ಕವಿ ಕೂಡ ಅವನು ಅಂತ ಇದನ್ನು ಮಾಡಿದವನು. ಲಕ್ಷ್ಮಣರಾವ್ ಕಾವ್ಯ ಇಲ್ಲದಿದ್ದರೆ ಅವನು ಜಾಲಿಬಾರಿನಲ್ಲಿ ಕೂತು ಇವತ್ತಿಗೂ ಇದೆಯಾ. ನಾನು ಟಿ ಪ್ರಸನ್ನ ಹೇಳಿದ್ನಲ್ಲ, ಒಂದು ಎಗೆ ಸ್ಪರ್ಧೆ ಮಾಡೋವಂಥ ಹಾಡು. ಎಷ್ಟು 35 ವರ್ಷದಿಂದ ಬದುಕಿದೆ ಅದು, ಅಂದರೆ 35-45 ವರ್ಷದಿಂದ ಬದುಕಿದೆ ಆ ಹಾಡು. ಅಂದರೆ ಅದಕ್ಕೆ ರಾಗ ಹಾಕಿದ್ದು ನೀನು ಅಶ್ವಥ್ ಅಂತ ಹೇಳ್ತೀಯ, ನೀನೇ ರಾಗ ಹಾಕಿದ್ದು. ನಮ್ಮ ಹಾಸ್ಟೆಲಲ್ಲಿ ಹಾಡ್ತಾ ಇದ್ದೆ ನೀನು ಅದನ್ನು. ಅಶ್ವಥ್ ಇದ್ದರು, ಅನಂತಸ್ವಾಮಿ ಇದ್ದರು, ಆ ಪರಂಪರೆ ಎಲ್ಲ ಹೋಗ್ತಾ ಇದೆ. ರತ್ನಮಾಲಾ ಪ್ರಕಾಶ್ ಎಲ್ಲರಿಗೂ ಗೊತ್ತಿದ್ರಿ. ನನಗೆ ರಾಮಕೃಷ್ಣ ಹೆಗಡೆಯವರು ಅವರೆಲ್ಲ ಹೆಸರು ಹಿಡಿದು ಹೇಳೋರು, ಬೊಮ್ಮಾಯಿಯವರು ಹೇಳೋರು, ಆದರೆ ಹಿಂದೆ ಬಂದ ಇವರು ಹೇಳೋರು. ಎಲ್ಲ ಮುಖ್ಯಮಂತ್ರಿಗಳು ಈ ಗಾಯಕರನ್ನು, ಸಾಹಿತಿಗಳನ್ನು ಎಲ್ಲರನ್ನೂ ಹೇಳೋರು. ಈಗ ನನಗೆ ಐ ಆಮ್ ನಾಟ್ ವೆರಿ ಶೂರ್. ಬರ್ತಾ ನಮ್ಮ ಮಕ್ಕಳು ಕೂಡ ಯಾವುದೋ ದೊಡ್ಡ ಕವಿಯ ಹೆಸರು ಹೇಳಿದ್ರೆ ಯಾರು ಅಂತ ಕೇಳ್ತಾರೆ. ನಾನು ಆ ಕವಿಯ ಹೆಸರು ಹೇಳೋಕ್ಕಾಗಲ್ಲ. ಆ ಥರದ್ದು ಇಂಥವರೆಲ್ಲ ಬಂದಿದ್ದಾರೆ. ಆದರೆ ಒಂದು ಮಾತು ಹೇಳಿದ್ರಲ್ಲಿ, ಷಡಕ್ಷರಿ ಇವರು ಮೊನ್ನೆ ಮಳೆಯಲ್ಲಿ ಬಂದು ಅವರ ಕವನ ಸಂಕಲನ ಕೊಟ್ಟರು. ಆ ಕವನ ಸಂಕಲನ ನಾನು ಕೆಲವು ಕವನಗಳನ್ನ ಓದಿದ್ದೀನಿ. ಇಲ್ಲಿ ಬಂದಾಗ ಷಡಕ್ಷರಿ ಇವರು ನನಗೊಂದನ್ನಿಸ್ತು, ಅವರು ಕವಿ ಮಾತ್ರ ಅಲ್ಲ, ಎಲೆಕ್ಷನ್ಗೆ ನಿಂತರೆ ಗೆದ್ದು ಬಿಡ್ತಾರೆ ಅವರು. ಎಲ್ಲಿಂದ ಯಾರು ಅಂದರೆ ನಾವು ರಾಮನಹಳ್ಳಿ ಕಡೆಯವರು ಸರ್, ಷಡಕ್ಷರಿ ಕಡೆಯವರು ಅಂತ ಎಲ್ಲರೂ ಹೇಳ್ತಾಯಿದ್ರು, ತುಮಕೂರು ಜಿಲ್ಲೆ ರಾಮನಹಳ್ಳಿಯವರು ಅಂತ. ನೋಡಿ, ಒಂದು ಸಣ್ಣ ಹುಡುಗ ನಿಮಗೆ ಅವ್ರು ಚಾಕ್ಲೇಟ್ ಕೊಟ್ಟಿದ್ದು ನಿಮ್ಮ ಮೇಲೆ ಇದಕ್ಕಲ್ಲಿ ನೀವು ಸಣ್ಣ ಹುಡುಗನ ಥರ ಕಾಣಿಸ್ತೀರಿ ಅಂತ ಅವ್ರ ಮಕ್ಕಳ ಆರೋಗ್ಯದ ಬಗ್ಗೆ ಮಾಡ್ತಾಯಿದ್ದಾರೆ. ನೀವೊಂದು ಸಾಫ್ಟ್ವೇರ್ ಇಂಜಿನಿಯರು, ಇಷ್ಟು ದೊಡ್ಡ ಕವಿ ಮತ್ತು ಎಷ್ಟು ಜನರನ್ನು ಸಂಪಾದಿಸಿದ್ದೀರಿ. ನಿಮ್ಮನ್ನು, ಶ್ರೀನಿವಾಸ್ ಅವ್ರನ್ನ, ಲಕ್ಷ್ಮಣರಾವ್ನ ಮತ್ತು ಇಲ್ಲಿ ಬಂದಿರೋ ಎಲ್ಲರನ್ನೂ ಅಭಿನಂದಿಸ್ತಾ, ಈ ಥರದ ಭಾವಗೀತೆಗಳಿಗೆ, ಸಂಗೀತಕ್ಕೆ, ಕಾವ್ಯಕ್ಕೆ, ಕವಿಗಳನ್ನು ಜನಕ್ಕೆ ದಾಟಿಸೋದಕ್ಕೆ ಎಲ್ಲದಕ್ಕೂ ನೀವು ಸಹಾಯ ಮಾಡ್ತಾ ಇರಬೇಕು. ನಮ್ಮ ಸಂಸ್ಕೃತಿಯನ್ನು, ಸಾಹಿತ್ಯವನ್ನು, ಸಂಭ್ರಮವನ್ನು ಉಳಿಸ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.